ತಮ್ಮ ಮಂದಿ ಮಕ್ಕಳು ಎಲ್ಲಾರು ಬಂದಾರ. ಇಲ್ಲೇ ಇಡಿಸ್ಬಿಡು ನೀನ್ ನಾಳೆ ಏನ್ ಕೈಯಾಗ ಉಂಗ್ರನ. ಇವ ನಿಮ್ಮ ಅಕ್ಕ ಯಾ ನಮನಿ ಬಿಡ್ಕೊಂತಾಳ್ರಿ, ಬರೀ ಬಂಗಾರ 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 ಅಂತ ಹೇಳಿ. ಏ ಹೆಣ ಕೊಡಕತ್ತೀವಿ, ಮತ್ತ ಅಕ್ಕಿಗೂ ಆಸೆ ಇರಂಗಿಲ್ಲನ. ಮನಿ ಕಟ್ಸಿನಿ, ನಮ್ ತವ್ರ ಮನೆಯವರು ಬಂಗಾರ ಮಾಡಿದ್ರು ಅಂತ ಇದು ಇರಂಗಿಲ್ಲನ. ನಾವ್ ಯಾರಿಗೆ ಕೊಡ್ತೀವನ? ನಮ್ಮ ಮಗಳಿಗೆ ಅಲ್ಲ, ನಾ ಮುಂದೆ ನಮ್ಮ ಮಗಳಿಗೆ ಅದು. ಈ ಗಡಿಯಾಗ ಹಾಕಿದ್ರೆ ನಾ ನಮ್ಮ ಮಗಳಿಗೆ ಹೋದಿಲ್ಲ. ಅಲ್ರಿ, ಇದ್ದಿದ್ದೊಟ್ಟು ಮಗಳಿಗೆ ಮಾಡಿದ್ರೆ ನಾಳೆ ಮಗನ ಕೈಗೆ ಚಿಪ್ ಕೊಡುದನ, ಎಲ್ಲಾನು ಅಕ್ಕಿಗ ಕೊಡುದನ. ಏ ಮತ್ ನಮ್ಮ ಮಗಳು ಮಾಡಿಲ್ಲನ, ನಮ್ಮ ಮನೆಗೆ ಎಷ್ಟೆಲ್ಲ ಮಾಡ್ಯಾಳ. ಏ ಹಿಂಗಿಲ್ಲ ಅನ್ಬೇಡ, ಸುಮ್ಮಿರು. ನನಗೆ ಯಾವಾಗ ಏನ್ ಮಾಡ್ಬೇಕು ಅನ್ನೋ ಗೊತ್ತೈತಿ. ಆತಾಳ ಬೇಷಗ ತಿಲ್ಲಿನ ಬೋಳ್ಸಾಕತ್ತಾಳ ನಿಮ್ಮ ಅಕ್ಕ. ಎಲ್ಲ ಮಂದಿ ಮಕ್ಕಳು ಬಂದ್ರೆ ಪಲಗುನ ಹಾಕ್ರಿ. ಈಗ ಇನ್ನು ಆಯರ ಪಾಯರ ಮಾಡೋರದಾರ. ಎತ್ತಿ ಸಮಾಧಾನ ಮಾಡ್ಕೋ. ಉಂಗ್ರ ಹಿಡಿಸ್ತೈತಿ. ಏ ಚಿಂಟು ಬಾಯಿಲೆ ತಮ್ಮನ ಕೈಲಿ ಹಾಕ್ಸದನ ಈಗ. ಬಡ ಬಡ ಮುಗಿಸ್ರಿ ಮಾವ. ಮತ್ ಮಂದಿ ಪಂದಿ ಊಟಕ್ಕೆಲ್ಲ ಪಂಚಿ ಚಲೋ ಆತ, ಇನ್ನ ಹೊತ್ತಾಗತ್ತ ಮಾವ. ತಡಿ ಮಾವ ಒಂದಿಟ, ನಿನಗೇನೋ ಒಂದು ತೋರಿಸ್ಬೇಕು. ಅದೇ ಪೂರ್ಣಿಗೆ ಏನೈತೆ ಹಿಂದೆಗಡೆ ಅದೆಲ್ಲ ನೋಡಕ್ ಬರಂಗಿಲ್ಲನು. ಬಡ ಬಡ ಮುಂದಿನ ಕೆಲಸ ಮಾಡೋದು ಬಿಟ್ಟು. ಮಾವ ಗನಾಂಧಾರಿ ಕೆಲಸ ಮಾಡ್ಯಾನ. ನೀನು ನಿನ್ನ ಕಣ್ಣ ತುಂಬ ನೋಡು ಮಗಂದ ಗನಾಂಧಾರಿ ಕೆಲಸನ. ಏನ್ ಹೇಳಕತ್ತಾಳಿಕಿ? ಮಾವ ಕಣ್ಣು ಬಿಟ್ಕೊಂಡು ನೋಡು. ಬೇ ಎತ್ತಿ ನಿನ್ನ ಮಗ ಎಂತ ಗನಾಂಧಾರಿ ಕೆಲಸ ಮಾಡ್ಯಾನಂತ ನೋಡು. ಏನ ಇದು? ಇವ ನನಗೊಂದು ಗೊತ್ತಾಗವಲ್ದು. ಏನಪ್ಪ ಆಳಿಮಯ್ಯ ಈಗ? ಏ ಮಾವ, ಇದು ನಾನಲ್ಲಪ್ಪ. ನಾ ಎಂತವಾದ ನನಗೆ ಗೊತ್ತಿಲ್ಲ ಮಾವ. ಮಾವರ ನಾನು ಅಲ್ರಿ. ಅಲ್ಲ ಮಾವ, ನನ್ನ ಸಣ್ಣೊಂದಿರ್ತ ಎತ್ತಿ ಆಡಿಸಿ ಬೆಳೆಸಿ ನಾನು ಎಂತವಂತ ನಿನಗೆ ಗೊತ್ತಿಲ್ಲನು. ಇದು ನಾನಲ್ಲ, ನಾ ಅಲ್ವೇ ಅಲ್ಲ. ನನ್ನ ಮಗ ಇಂತವಲ್ಲ. ಏನಿದು ಹುಚ್ಚಾಟ? ಏನ್ ಇದು ಹುಚ್ಚಾಟ? ಏನ್ ಲಾಭ ನಿನ್ನ ಮಗ ಏನ್ ಇಂತ ಹುಚ್ಚಾಟ ವಿಷಯನ? ಎತ್ತಿ ಇದು ಹುಚ್ಚಾಟ ಅಲ್ಲ, ನಿಜವಾಗ್ಲೂ ನಿನ್ನ ಮಗನ. ಇದೆಲ್ಲ ನಿನ್ನ ಮಗಂದ ಘನಂದಾರಿ ಕೆಲಸ. ಎತ್ತಿ ನಿನ್ನ ಮಗನ ಘನಂದಾರಿ ಕೆಲಸ ನೋಡು. ನೌಕರಿಗೆ ಹೋಗಿಲ್ಲ, ವಂಶಧಾರ ಕೆಲಸನ ಮಾಡ್ಯಾನ ನಿನ್ನ ಮಗ. ಆಯ್ತಾಳೆ ಎತ್ತಿ ಮೊಮ್ಮಗ ನಿಂತ್ಕೊಂಡು ಅಂತ ಆಟ ಆಡ್ಸಕಂತೆ. ಮಾವ ತಂಡೈತಿ ಆದ್ರೂ ಮೈಯಾಗ ನೀರ್ ಹಿಡಿಯಾಕತ್ತಾವಲ್ಲ, ಯಾಕ ಮಾವ? ಏ ರಾಣಿ, ಏನಿದು ಹುಚ್ಚಾಟ? ನಾ ಅಲ್ಲಿದ, ನಾ ಇಂಥ ಕೆಲಸ ಮಾಡಂಗಿಲ್ಲ. ನಾ ಅಲ್ಲ ಮಾವ. ಇದು AI ಒಳಗ ನಂದು ಮಕ್ಕ ಕಟ್ ಮಾಡಿ ಹಾಕ್ಯಾರ. ನಾ ಅಲ್ವೇ ಅಲ್ಲ, ನಾ ಅಂತ ಕೆಲಸನ ಮಾಡಿಲ್ಲ. ಅಕ್ಕ ಬಾಯಿಲಿ. ಚಲೋ ಆತವ ಈ ಹುಡುಗಿ ನನ್ನ ಕೂಡ ಮಾತಾಡಿ ನನ್ನ ಬಾಳೆ ಸುದ್ದಿ ಮಾಡಕತ್ತ. ಚಲೋ ಆತಿದ್ದು ಹೇಳ್ಬಿಡ್ತೀನಿ, ಇಲ್ಲ ನನ್ನ ಬಾಳೆ ಹಾಳ ಆಗ್ಬಿಡ್ತೈತಿ. ನನ್ನ ಮೋಸ ಮಾಡಿ ಮತ್ತೆ ಇವ ನಾಟಕ ಆಡಕತ್ತಾನ. ಅಂಕಲ್ ಇದೆಲ್ಲ ಏನಲ್ಲ ನಿಜವಾಗ್ಲೂ ರೀ. ಅದು ನಿಮ್ಮ ಮಗಳು ವಿಡಿಯೋ ಮಾಡಿದ್ದು ತೋರಿಸಿದ್ದು ಎಲ್ಲ ನಿಜವಾಗ್ಲೂ ರೀ. ಈತ ನನಗೆ ಮೋಸ ಮಾಡೇನ್ರಿ. ನಾವಿಬ್ರು ಒಂದೇ ಕಡೆ ಕೆಲಸ ಮಾಡ್ತೀವ್ರಿ. ಅಲ್ಲೇ ನನ್ನ ನಂಬಿಸಿ ನನಗೆ ಮೋಸ ಮಾಡಿ ಈಗ ಮತ್ತೆ ರಾಣಿನ ಮದುವೆ ಆಗಕೊಂಟನ್ರಿ. ನನ್ನ ಕಡೆದೆಲ್ಲ ರೊಕ್ಕ ನಿಸ್ಕೊಂಡನ್ರಿ. ಈಗ ಇನ್ನೂ ಆದ್ರೂ ನನ್ನ ಮದುವೆ ಹಾಕಿನ ಅಂತಂತನ್ರಿ. ನಾನು 3 ತಿಂಗಳು ಗರ್ಭಿಣಿ ಬೇರೆ. ಯವ ನನ್ನ ಮಗ ಅಂತವಲ್ಲ ಶ್ರೀರಾಮಚಂದ್ರ. ಯಾಕಿಲ್ಲ ನೀನು ಹೊಂಟು ಹೋಗ್ತಾನ ಬೇಸದ ಅಂತೇಳಿ ನಾಟಕ ಮಾಡ್ಕೊಂಡ್ ಬಂದ್ಯಾನ. ನನ್ನ ಜೊತೆ ಕೆಲಸ ಮಾಡ್ತಿದ್ಲು ಬೇ, ಆದ್ರ ನೋಡಿ ಹೆಂಗ ಮಾತಾಡಕತ್ತಾಳ. ನಾಯಕಿ ಕೂಡ ಒಂದಿನ ಹಂಗ ಅಸಭ್ಯವಾಗಿ ನಡ್ಕೊಂಡಿಲ್ಲ. ನಾಚಿ ಬರ್ಬೇಕು ನಿನ್ ಜನ್ಮಕ್ಕ. ನೀ ಇಂಥ ಕೆಟ್ಟ ಮದಿ ಅಂತ ಹೇಳಿ ನನಗೆ ಗೊತ್ತಿರ್ಲಿಲ್ಲ. ನಿನ್ನ ನಂಬಿ ನಾ ಮೋಸ ಹೋದೆ. ನೀನು ಬಣ್ಣದ ಮಾತಿಗೆ ಬೆರಗಾಗಿ ಇಡೀ ಜೀವನ ಹಾಳು ಮಾಡ್ಕೊಂಡೆ. ನಾನು ಇಡೀ ಸರ್ವಸ್ವನ ಕೊಟ್ಟೆ ನಾನು ನಿನಗೆ. ಈಗ ನಾ ಅಂತವಲ್ಲ ಅಂತ ಹೇಳ್ತಿ. ನಾ ಮದುವೆ ಆಗಿಲ್ಲ ಅಷ್ಟೇ, ಆದ್ರೆ ಗಂಡ ಹೆಂಡತಿ ತರ ಒಂದ ಮನೆಯಾಗ ಅದೀವಿ ನಾವು. ಬರ್ರಿ ಬೆಂಗಳೂರಿಗೆ ತೋರಿಸ್ತೀನಿ. ತಾಳಿ ಕಟ್ಟಂದ್ರ ಇಲ್ಲ ಮನೆ ಕಟ್ಟಿಸ್ತೀನಿ ಹಂಗ ಹಿಂಗ ಅಂತ ಹೇಳಿದ. ಆದ್ರೆ ಇಲ್ಲಿ ಬಂದ್ರೆ ರಾಣಿನ ಮದುವೆ ಆಗ ತಯಾರಾಗ್ಯಾನ. ಎಂತ ನೀಸದಿ ನೀನು, ನನಗೆ ಮೋಸ ಮಾಡಿ ಮತ್ತ ಇಲ್ಲಿ ರಾಣಿನ ಮದುವೆ ಆಕತಿ. ಇದೇನ್ ಬೇ ಅಕ್ಕ, ನಿನ್ನ ಮಗ ಚಲೋ ಮನುಷ್ಯ ಅಂತ ಹೇಳ್ತಿದ್ದಿ, ಎಂತ ಗನಾಂಧಾರಿ ಕೆಲಸ ಮಾಡ್ಯಾನ. ಅಯ್ಯೋ ಇನ್ನೂ ದೊಡ್ಡ ಕೆಲಸ ಮಾಡ್ಯಾನ. ಅವನು ಏನು ಸಣ್ಣ ಪಣ್ಣ ಕೆಲಸ ಇಲ್ಲ. ನಾ ಎಲ್ಲ ಇವನ ಬಗ್ಗೆ ತಿಳ್ಕೊಂಡಿನಿ. ಅಪ್ಪ ಈ ಹುಡುಗಿ ಅಷ್ಟ ಅಲ್ಲ, ಕಾಲೇಜ್ನಾಗೆಲ್ಲ ಚಕ್ಕಂದ ಆಡ್ಯ ನೀವ. ಎಷ್ಟೋ ಮಂದಿ ಇವ್ನು ಬಲಿನೂ ಆಗ್ಯಾರ. ನಿನ್ ಜನ್ಮಕ್ಕಷ್ಟು ಬೆಂಕಿ ಹಾಕ. ನಿನ್ನಂತ ಅವ್ನ ನಾ ಪ್ರೀತಿ ಮಾಡಿದ್ನಲ್ಲ, ನನಗೆ ಬುದ್ಧಿ ಇಲ್ಲ. ಇದೆಲ್ಲ ಸುಳ್ಳು ತಮ್ಮ ಬಸ್ಸೇ, ಇದೆಲ್ಲ ಸುಳ್ಳು. ಕಣ್ಣಿಲಿ ಎಲ್ಲ ನೋಡಿ ಎಲ್ಲ ಕಣ್ಣಿದ್ರಿಗೆ ಕಾಣಕತ್ತತಿ. ಇನ್ನು ನನ್ನ ಮಗ ಇನ್ನೂ ತಪ್ಪು ಮಾಡೇ ಇಲ್ಲ ಅಂತ ಹೇಳ್ತಿಯಲ್ ಬೇ ಅಕ್ಕ. ನೀವು ಏಟಂತ ಮುಚ್ಕೊಂತಿ? ಮಗನ ಚಂದ ಬೆಳ್ಸಕ್ಕಾಗಿಲ್ಲನ? ಅಷ್ಟೇ ಅಲ್ಲಪ್ಪ, ಇವ ನಾನು ಎದಕ್ಕೆ ಮದುವೆ ಆಕತ್ತಿದ್ದು ಗೊತ್ತೇನ? ನಂದು ಯೂಟ್ಯೂಬ್ನಾಗ ದುಡ್ಡು ಬರ್ತೈತಿ ಒಬ್ಬಕ್ಕೆ ಮಗಳು ಅಂಥೇಳಿ ಇವ ನಾಟಕ ಆಡಕತ್ತಿದ್ದ ಗೊತ್ತೇನ? ಆಮೇಲೆ ಇಲ್ಲೇ ಮನೆ ಮಾಡಿ ನನ್ನ ಅತ್ತಿನ ಇಲ್ಲೇ ಇಡೋದು. ಇವ ತಿಂಗಳಿಗೆ ಒಂದ್ಸತಿ ಬರೋದ ಅಲ್ಲಿ ಬೆಂಗಳೂರಿನಾಗ. ಈಕೆ ಅಕ್ಕ ಇದ್ದಾಳಲ್ಲ, ಈಕೆ ಜೊತೆ ಇರೋದು. ಹಿಂಗೆ ಪ್ಲಾನ್ ಎಬ್ಸಿದ್ ನೋಡಿವ. ಎಂತ ಥರ್ಡ್ ಕ್ಲಾಸ್ ನನ್ನ ಮಗ ಆಗಿಲ್ಲ ನೀನು. ಮಗನ ಹಂಗೆ ಬೆಳೆಸೇನ್ ಹಿಂಗೆ ಬೆಳೆಸೇನಿ ಅಂತಿದ್ದಿ. ಇದ ರೀತಿನ ನಿನ್ನ ಮಗನ ಬೆಳೆಸೋದು? ಮಗ ಚಂದ ನನ್ನ ಬುದ್ಧಿ ಕಲಸು. ನನ್ನ ಮಗ ಇಟ್ಟು ಉದ್ದ ಅದಾನ, ಬೊಂಬೈ ಅದಾನ, ಮುಂಬೈ ಅದಾನ ಅಂತಿದ್ದಿಲ್ಲ ಯಾವ? ಇದಾನ ನಿನ್ನ ಮಗ? ನನ್ನ ಮಗ ದೊಡ್ಡ ಕೆಲಸದಾಗ ಅದಾನ. ಇದ ದೊಡ್ಡ ಗನಾಂಧಾರಿ ಕೆಲಸ ಮಾಡ್ಯಾನ ನಿನ್ನ ಮಗ. ಅಲ್ಲಿ ಹೋಗಿ ಕ್ಯಾಚ್ ಆಫೀಸರಪ್ಪ ಇವ. ಅಪ್ಪ ಈಗಾರ ಗೊತ್ತಾತನ ಇವ ಎಂತವದಾನ ಅಂತೇಳಿ. ಇವ್ ನಂಬಿ ನನಗೆ ಕೊಡಕ್ಕೆ ಹೊಂಟಿದ್ರಿ. ಹಂಗ ಇವರೆಲ್ಲ ಭಾಳ ನಾಟಕ ಆಡಕತ್ತಿದ್ರಿ. ಇವ್ರ ಹತ್ರ ಏನೂ ಇಲ್ಲ ಅಂತಂತಿ. ನಿನ್ನ ಹತ್ರ 2 ಲಕ್ಷ ರೂಪಾಯಿನೂ ಹಿಂಗೆ ಮೋಸ ಮಾಡಿಸ್ಕೊಂಡಾರ ಇವರು. ನಾ ಏನೋ ನಮ್ಮ ಅಕ್ಕ ಮನೆ ಅಂತವ್ಲಿ ಅಂತ ಇಷ್ಟು ನಂಬಿ ಬಿಟ್ನಿವ. ಹಿಂಗ ಕತ್ತು ಕೊಯ್ತಾರಂತ ಗೊತ್ತಿರ್ಲಿಲ್ಲ ನನಗೆ. ಮನೆಯವ್ರ ಹಿಂಗತಿ ಮಾಡಿದ್ರೆ ಇನ್ ಯಾರು ನಂಬುದು ರೀ? ಇನ್ನು ತಾಳಿ ಕಟ್ಟಿನ ಗೊತ್ತಾಗಿತ್ತಂದ್ರ ನಮ್ಮ ಮಗಳ ಬಾಳೆ ಹಾಳಾಕಿತ್ತು. ನೋಡ್ರಿ ಇನ್ನೇನೈತಿ ಇವ್ರ ದಿಕ್ಕಿಗೆ ಸೇರ್ನು. ನೋಡ ಮಲ್ಲಕ್ಕ, ನಮ್ಮ ಹುಡುಗ ಅಂತವಲ್ಲ ಈಗ ಯಾಕೇನ? ಹುಡುಗಿ ಕರೆ ಹೇಳಿ ನೀನು. ಕರೆನೇ ಹೇಳಕತ್ತೀನ್ರಿ, ನಾನು ಸುಳ್ಳು ಹೇಳಕತ್ತಿಲ್ಲ. ಬೇಕಂದ್ರೆ ಬೆಂಗಳೂರಿಗೆ ಬರ್ರಿ, ಅಲ್ಲೆಲ್ಲ ಒಂದ ಮನೆಯಾಗ ಅದೀವಿ.
ಎಲ್ಲಾರು ನೋಡ್ಯಾರ ಅಲ್ಲೇ ಹೇಳ್ತಾರಂತ ನಾ ಯಾಕೆ ಸುಳ್ಳು ಹೇಳ್ರಿ. ಆಯ್ತಲ್ಲ ಇನ್ನೇನೈತಿ ನಡ್ರಿ. ನಾವು ಇವ್ರ ಸಂಬಂಧನ ಬೇಡ ಇನ್ನ. ಇವ್ರ ಸತ್ರ ನಾ ಬೇಡ, ನಾವು ಸತ್ರ ನೀವು ಬೇಡ. ಮಗನ ಏನ್ ಕಮ್ಮ ಬೀಳ್ಸಿ ಯವ್ವ. ನಾ ಏನೋ ಸಂಸ್ಕಾರವಂತರದ್ರ ಮನೆ ಅಂತವಲ್ಲಿ ನೌಕರಿ ಆಗದನ ಅಂತೇಳಿ ನಾನು ಕೊಡಾಕ್ ಒಪ್ಕೊಂಡೆ. ಆದ್ರೆ ಹಿಂಗ ಮೋಸ ಮಾಡ್ತೀರ ಅಂತ ಗೊತ್ತಿದ್ದಿದ್ದಿಲ್ಲ. ಯಾಕ ಏಯ್ ಕೇಳಲೇ ಇಲ್ಲಿ 2 ಲಕ್ಷ ರೂಪಾಯಿ ನನ್ನ ಅಕೌಂಟಿಗೆ ಇನ್ನು 4 ದಿನದ ಹಾಕ್ಲಿಕ್ಕಂದ್ರ ಒಳಗೆ ಹಾಕಿಸ್ತೀನಿ. ನೋಡಿಲೆ, ನೌಕರಿ ಮಾಡಿರ್ಬಾರ್ದು. ಆ ನೌಕರಿನೂ ಕಳಿಯೋಂಗ ಮಾಡ್ತೀನಿ. ಹುಷಾರಿಂದ ಇರು. ಆ ರೊಕ್ಕ ಹೊಳ್ಳಿ ಹಾಕು. ಅಯ್ಯೋ ಹಾಕ್ಲಿಕ್ಕಂದ್ರೆ ಇವ್ನು ಬಿಡೋರು ಯಾರು ಬಾ. ಇವಂದೆಲ್ಲ ಎಲ್ಲ ರೆಕಾರ್ಡ್ ಮಾಡಿಟ್ಟಿನಿ ನಾನು. ನೀನೇನಾದರೂ ನಮ್ಮ ಅಪ್ಪನ ರೊಕ್ಕ ಹೊಳೆ ಕೊಡ್ಲಿಕ್ಕಂದ್ರೆ ಸೋಷಿಯಲ್ ಮೀಡಿಯಾದಾಗ ಹಾಕಿಬಿಡ್ತೀನಿ ಇದನ್ನ. ನಿನ್ನ ಕೆಲಸನ ಹೊಕ್ಕತಿ, ಮಾನ ಮರ್ಯಾದಿನ ಹೊಕ್ಕತಿ. ಹುಷಾರಿಂದ ಇರು. ಯಾರ ಹೊಟ್ಟೆಗೆ ಏನು ಇರ್ತತು ಏನು ದೇವ್ರಿಗೆ ಗೊತ್ತು. ಆ ದೇವ್ರ ಕಾಪಾಡಿದ ನನ್ನ ಮಗಳನ್ನ. ಮನೆ ಅಂತವಲ್ಲಿ ಅಂತೇಳಿ ನಾವು ನಂಬಿ ಮಗಳನ್ನ ಕೊಡಾಕತ್ತಿದ್ವಿ. ಇವ ಈಗ ಗೊತ್ತಾತು, ಬೇಸಾತು, ಲಗ್ನ ಆಗಿಂದ ನನ್ನ ಮಗಳು ಬಾಳೆ ಹೆಂಗ ಯವ್ವ ದೇವರು ತಪ್ಪಿಸಿದ. ಆದ್ರೂ ನನ್ನ ಮಗಳನ್ನ ಇನ್ಯಾರ ಮದ್ವೆ ಹಾಕಾರ ನಿಶ್ಚಿತಾರ್ಥ ಬೇರೆ ಮಾಡಿಬಿಟ್ಟಿದ್ದೆ. ಇನ್ಯಾರ ಹಾಕಾರ ನನ್ನ ಮಗಳನ್ನ ಮದ್ವಿನ? ಅಪ್ಪ ಮದುವೆಗಿಂದ ಎಲ್ಲ ಗೊತ್ತಾಗಿತ್ತಂದ್ರೆ ನನ್ನ ಜೀವನ ಹಾಳಾಕಿದ್ದಿಲ್ಲನ. ಈಗ ಗೊತ್ತಾಗೈತಿ. ಚಲೋ ಆಯ್ತಪ್ಪ, ನೀ ಸುಮ್ಮನೆ ಇರು. ನನ್ನ ಜೀವನ ಏನು ಹಾಳಾಗಿಲ್ಲ. ನನಗೆ ಇವನ್ ಮ್ಯಾಗ ಸಂಶಯ ಇತ್ತ. ಇವ ಬರೀ ಹಾಕಪಕ್ಕಿ ಅದ. ಇವ ಹಗರ ಇಲ್ಲಿವ. ಅದಕ್ಕೆ ಇವನ್ ಮ್ಯಾಗ ಒಂದು ಕಣ್ಣು ಇಟ್ಟಿದ್ದೆ ನಾನು. ಈಕು ನನ್ನ ಕೈಯಾಗ ಸಿಕ್ಕಾಕೊಂಡೆ ಇವ. ಮಾವರ ನೀವು ಹ್ಞೂ ಅಂದ್ರೆ ನಿಮ್ಮ ಮಗಳ ಕೈ ಹಿಡಿತೀನಿ ನಾನು. ನನಗೆ ನೌಕರಿ ಇಲ್ರಿ. ನಾನು ಒಕ್ಕಲ್ತನ ಮಾಡವ. ನಂದು ಬಿಸ್ನೆಸ್ ಐತಿ. ಎಲ್ಲ ನಿಮಗೆ ಗೊತ್ತಿದ್ದಿದ್ದು ಮಾತೈತಿ. ನನಗೂ ನಿಮ್ಮ ಮಗಳನ್ನ ಕಂಡ್ರೆ ಭಾಳ ಇಷ್ಟ. ಮತ್ತು ಎಂತ ಭಾಡೆ ಅದಿಲ್ಲೋ ನೀನು. ಎಷ್ಟು ದಿನದಿಂದ ಕಣ್ಣು ಹಾಕೊಂಡು ಕುಂತಿದ್ದಿ ನೀನು. ಇದಕ್ಕೆಲ್ಲ ನೀನ ಕಾರಣ ಅನ್ಸುತ್ತ. ಊರ್ ಭಾಡೆ ಹೊಟ್ಟೆಗಿಟ್ಟಿಟ್ಟೆ ಮಾಡ್ತೀರಿ ನೀವು. ನಿಮ್ಮ ಅಪ್ಪರು ಹಂಗ, ನಿಮ್ಮ ಅವ್ವರು ಹಂಗ, ನೀನು ಹೊಟ್ಟೆಗಿಟ್ಟು ಮಾಡ್ತಿಲ್ಲ ಭಾಡೆ. ನನಗೆ ರಾಣಿ ಕಂಡ್ರೆ ಇಷ್ಟ. ಮೊದಲಿಂದನೂ ಇಷ್ಟ ನನಗೆ. ನಾ ಏನು ಹಾಳು ಮಾಡಿಲ್ಲ. ತನ್ನ ಕೈಯಾರ ತನ್ನ ಜೀವನ ಹಾಳು ಮಾಡ್ಕೊಂಡಾನ. ನಿನ್ನ ಮಗ ಸರಿ ಇದ್ನಂದ್ರೆ ಇದೆಯಲ್ಲ ಯಾಕಾಕಿತ್ತು. ನಾ ಯಾಕೆ ಹೇಳೋಕೋಲ್ವಿ. ನೋಡ್ರಿ ಮಾವರ, ನೀವು ಹ್ಞೂ ಅಂದ್ರೆ ನಮ್ಮಪ್ಪ ನಮ್ಮವನು ಇಲ್ಲೇ ಅದರ ಕರೆಸ್ಬಿಟ್ಟು ಮಾತಾಡಿಸ್ತೀನಿ. ನೀವೇನಂತೀರಿ? ಬೇಡ, ಈ ಊರಿಗೆ ನನ್ನ ಮಗಳನ್ನ ಕೊಡಂಗೇನೇ ಇಲ್ಲ. ಬೇಡ ಬೇಡ. ಈ ನಿಮ್ಮ ನೀ ಒಟ್ಟೆ ಈ ಮನೆತನಕ ನನ್ನ ಮಗಳನ್ನ ಕೊಡಂಗೇನೇ ಇಲ್ಲ. ನಾನು ಈ ಊರಿಗೂ ಕೊಡಂಗಿಲ್ಲ. ನಿಮ್ಮ ಸವಾಸನೂ ಬೇಡ. ನಡ್ರಿ ಇನ್ನೇನೈತಿ. ಏಟ್ ಮಾತಾಡಿದ್ರು ಆಟ. ನಿಮ್ಮ ಜನ್ಮಕ್ಕಷ್ಟು ಬೆಂಕಿ ಹಾಕಂತೆ ಗಣ ನಂಬಿದ್ನವ ನಿನ್ನ. ಮಗನ ಚಂದ ಹದ್ವಸ್ತಿಂದ ಬೆಳ್ಸಕ್ಕಾಗಿಲ್ಲನ. ಏನೋ ನಂಬಿದ್ದಕ್ಕೆ ಭಾಳ ನಮ್ಗೆ ಪ್ರತಿಫಲ ಕೊಟ್ಟಾಳವ. ಮತ್ತು ಅವ್ರಿಗೆ ಬೈತಿ ಅಲ್ಬಿ. ಅವರ ಚಲೋ ಮನುಷ್ಯರು. ನಾ ಏನೋ ನಂಬಿ ನಂಬಿ ಹಿಂದೆ ಮುಂದೆ ವಿಚಾರ ಮಾಡಲಿಲ್ಲ. ಮನೆ ಅಂತವಲ್ಲಿ ಅಂತ ವಿಚಾರನ ಮಾಡಲಿಲ್ಲ ನಾನು. ಹೆಣ್ಣು ಮಕ್ಳು ಕೊಡ್ಬೇಕಾದ್ರೆ ಮನೆ ಅಂದರ ಆತು, ಹೊರಗಿನಿಂದರ ಆತು, 10 ಸಲ ಯೋಚನೆ ಮಾಡ್ಕೊಡ್ಬೇಕು. ಈ ಬುದ್ಧಿ ಭೇಟಿ ಆತಲ್ಲ. ಯಾರ ಹೊಟ್ಟೆಗೆ ಹೆಂಗಿರ್ತತು ಏನೋ ದೇವ್ರಿಗೆ ಗೊತ್ತು. ಅವತ್ತ ತಿನ್ನೋಲ್ರಕ್ಕ. ಹೆಣ್ಣು ಮಕ್ಳು ಗಂಡನ ಮನ್ಯಾಗ ಗಂಡನ ಕೂಡ ನೆಮ್ಮದಿಯಾಗಿರ್ಬೇಕು. ಆಸ್ತಿ ರೊಕ್ಕ ರೂಪಾಯಿ ತಗೊಂಡು ಏನ್ ಮಾಡೋದು? ನಾನು ದುಡುಕಿ ನಿರ್ಧಾರ ತಗೊಂಡ್ಬಿಟ್ಟೆ. ಏಯ್ ಮಾವ ಅನ್ನಕ್ಕೂ ಅಸಹ್ಯ ಆಗತ್ತ. ನೋಡಿಲ್ಲ, ಆಕೆ ಅಕ್ಕಾಗ ನೀ ಏನಾದರೂ ಮೋಸ ಮಾಡಿದಿ ಅಂದ್ರೆ ನೀನು ಸುಮ್ಮನೆ ಬಿಡಂಗಿಲ್ಲ. ಆಕೆಗೆ ತಾಳಿ ಕಟ್ಟು. ಆಕೆಗೆ ಏನಾದರೂ ಮೋಸ ಮಾಡಕ್ಕೆ ಟ್ರೈ ಮಾಡಿದೆ ಅಂದ್ರೆ ಇದನ್ನ ತೊಗೊಂಡು ಹೋಗಿ ಸೋಷಿಯಲ್ ಮೀಡಿಯಾಕ್ಕೆ ಹಾಕಿ ನಿಂದೆಲ್ಲ ಹಲಕಟ್ಟಿಗಿರಿ ಬೈಲ್ ಮಾಡ್ತೀನಿ. ಇನ್ನೂ ಒಂದಿಷ್ಟು ವಿಡಿಯೋ ಅದಾವು, ಇದೊಂದ ತೋರಿಸ್ತೀನಿ. ಇವೆಲ್ಲ ಹಾಕ್ಬಿಡ್ತೀನಿ. ಆಕೆ ಅಕ್ಕ ಕೊಟ್ಟಾಳ, ಹುಷಾರಿಂದ ಇರು. ಆಕೆಗೆ ತಾಳಿ ಕಟ್ಟ, ಆಕೆ ಕೂಡ ಸಂಸಾರ ಮಾಡ. ಭಾಳ ಹಾರಾಡಕತ್ತೆ ಅಂದ್ರೆ ನೋಡಿಲ್ಲ ಕಂಬಿ ಅನಿಸ್ಬೇಕಾಗತ್ತ. ಇಂಥ ಟೈಮ್ನಾಗ ನಾನು ಕೇಳಬಾರ್ದಿತ್ತು. ಇಲ್ಲ, ಇವ್ರ ಮನೆಗೆ ಹೋಗಿ ಕೇಳ್ತೀನಿ ಹೆಣ್ಣು ಕೊಡ್ರಿ ಅಂತೆ. ಈಗ ಅವರು ಸಿಟ್ನ್ಯಾಗ ಅದಾರ. ಅವ್ರಿಗೆ ಈಗ ಇದು ಅನ್ಸಂಗಿಲ್ಲ. ಅಪ್ಪ ಅವ್ನು ಕರ್ಕೊಂಡು ಹೋಗಿ ಹೆಣ್ಣು ಕೊಡ್ರಿ ಅಂತ ಕೇಳ್ತೀನಿ. ಇಷ್ಟ ಇದ್ರೆ ಕೊಡ್ತಾರ, ಇಷ್ಟ ಇರ್ಲಿಕ್ಕಂದ್ರೆ ನೋಡೋಣ ಮುಂದೆ. ಲೇ ರಾಣಿ, ನೀನೊಂದು ಕೈ ನೋಡ್ಕೋತೀನಿ. ನೀ ಯಾವ ಲಗ್ನ ಹಾಕಿ ನೋಡ್ತೀನಿ. ಲೇ ನನ್ನ ಜೀವನ ಹಾಳು ಮಾಡಿಟ್ಟೆಲ್ಲ ನೋಡ್ಕೊಂತೀನಿ. ಇಂಥ ಕೊಟ್ಟ ಬೆದರಿಕೆಗೆಲ್ಲ ಈ ರಾಣಿ ಹೆದರಂಗಿಲ್ಲ. ನಾನೇನು ನೋಡ್ಕೊಳೋದು ಮೊದ್ಲೇಕ ನಿನ್ನ ಕೆಲಸ. ಅದನ್ನೆಲ್ಲ ಉಳಿಸ್ಕೊ. ಭಾಳ ಹಾರಾಡಕತ್ತೆ ಅಂದ್ರೆ ಹೇಳಿದ್ನಲ್ಲ, ಜೇಲ್ನ್ಯಾಗ ಕಂಬಿ ಅನಿಸ್ಬೇಕಾಗತ್ತೆ. ಹುಷಾರಿಂದ ಇರು.